ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ ಡೋನಟ್ಸ್ನ ಯೂಸ್ ಮಾಡಿ. ಸೊ ಸ್ಯಾರಿ ಕಾಂಬಿನೇಷನ್ ನೋಡಿ, ನೇವಿ ಬ್ಲೂ ಮತ್ತು ರಾಮ ಗ್ರೀನ್ ಕಲರ್ ಕಾಂಬಿನೇಷನು. ಇದಕ್ಕೆ ನೀಡಲ್ ನಂಬರ್ ಬಂದು 10 ತೊಗೋತಾ ಇದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ, 10ನೇ ನಂಬರು ಅಥವಾ 11ನೇ ನಂಬರ್ ಯಾವ್ದಾದ್ರು ತೊಗೊಳ್ಳಿ. ಬೀಡ್ಸ್ ಒಂಥರ ಯೂಸ್ ಮಾಡ್ತಿದ್ದೀನಿ, ನಾಟ್ ನೆಸಸರಿ ಫ್ರೆಂಡ್ಸ್. ಇದು ವಿತೌಟ್ ಬೀಡ್ಸ್ ಡಿಸೈನೇ, ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ಮತ್ತು ಡೋನಟ್ಸ್ ರಿಂಗ್ ಸೈಜ್ ನೋಡಿ, ಇದು ತುಂಬ ಸ್ಮಾಲು ಅಲ್ಲ, ತುಂಬ ಬಿಗ್ಗು ಅಲ್ಲ. ಸೊ ಮೀಡಿಯಮ್ ಸೈಜ್ ಡೋನಟ್ಸ್ ತೊಗೋತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋಲ್ಲಿ ಒಂದು 4-5 ವಿಡಿಯೋ ಹಿಂದೆ ಡೋನಟ್ಸ್ ಡಿಸೈನೇ ಮಾಡಿದ್ದೆ ಫ್ರೆಂಡ್ಸ್, ಬ್ರೈಡಲ್ ಡಿಸೈನು. ಸೊ ಸಿಮಿಲರ್ ಇದೆ, ಬಟ್ ಚೇಂಜ್ ಕಾಣುತ್ತೆ ಇದು. ಅದರಲ್ಲಿ ಬಿಗ್ ಸೈಜ್ ರಿಂಗ್ ತೊಗೊಂಡಿದ್ದೀನಿ, ಇದರಲ್ಲಿ ಸ್ಮಾಲ್ ಸೈಜ್. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಡೋನಟ್ಸ್ ಒಳಗಡೆ ಹೋಗಿ ನಾರ್ಮಲ್ ಈ ಥರ ನಾಟ್ ಹಾಕ್ಕೊಳ್ಳಿ 2. ಸೊ ನಾರ್ಮಲಾಗೆ ರಿಂಗ್ ಒಳಗಡೆ ದಾರನ ಹಾಕಿ 2 ನಾಟ್ ಹಾಕ್ಕೊಂಡೆ. ಸೊ 2 ದಾರನೂ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಬೇಕು ದಾರನ, ಮತ್ತು ಈ ಗಂಟು ಹಾಕಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನೂ ಬ್ಯಾಲೆನ್ಸ್ ಮಾಡಿ ಟೈಟಾಗಿ ಇಳ್ಕೊಂಡು ನೀಡಲ್ನ ಹಾಕಬೇಕು. ನೀಡಲ್ನ ಹಾಕಿ, ಸೊ ನೀಡಲ್ನ ಹಾಕಿಬಿಟ್ಟು ನಾವು ನೀಡಲ್ಲಿಂದ ಎಕ್ಸ್ಟ್ರಾ ದಾರ ಇರುತ್ತಲ್ಲ ಲೆಫ್ಟ್ ಹ್ಯಾಂಡ್ದು, ಅದನ್ನು ಎಳ್ಕೊಳ್ತೀನಿ. ಒಂದು ಲೂಪ್ ಮಾಡ್ಕೊಳ್ತೀನಿ, ಈ ರೀತಿ ಲೂಪ್ ಬರಬೇಕು ಸ್ಟಾರ್ಟಿಂಗು. ಮತ್ತು ಅಲ್ಲಿಂದ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ರಿಂಗ್ ಒಳಗಡೆ ಹೋಗಿ ದಾರನ ತೊಗೊಂಡು ಬರ್ತೀನಿ. ದಾರನ ತೊಗೊಂಡು ಬಂದಮೇಲೆ ನೀಡಲ್ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ತೀನಿ, ಮತ್ತು 2 ದಾರ ಮಿಕ್ಕೊಳ್ಳುತ್ತಲ್ವ, ಆ 2 ದಾರನೂ ಒಂದು ಮಾಡ್ಕೊಳ್ತೀನಿ. ಡಬಲ್ ಕ್ರೋಶನ ಮಾಡ್ತೀನಿ. ಈ 2 ದಾರ ಒಂದು ಮಾಡೋಣ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು, ನೀಡಲ್ ಮೇಲೆ 3 ದಾರ ಇರುತ್ತೆ. ಇವಾಗ ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳೋಣ. ಸೊ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇದ್ದೆ ಕಟ್ ಮಾಡಿಬಿಡಿ, ಲಾಸ್ಟಲ್ಲಿ ಬೇಕಂದರೆ ಗಮ್ ಪೇಸ್ಟ್ ಮಾಡಿಬಿಡ್ಬೇಕು ಅದನ್ನ. ಸೊ ಇದೇ ರೀತಿ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ರಿಂಗ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿಯಾಗಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಬೇಕು. ಸೊ ಇದು ಹಾಫ್ ಆ್ಯಂಡ್ ಹಾಫ್ ಬರುತ್ತೆ ಫ್ರೆಂಡ್ಸ್, ಬೇಕಂದರೆ ಫುಲ್ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಹಾಫ್ ಆ್ಯಂಡ್ ಹಾಫ್ ಕಲರ್ ಕೇಳಿದರು ಕಸ್ಟಮರ್ ಅಂದ್ಬಿಟ್ಟು ಹಾಫ್ ಆ್ಯಂಡ್ ಹಾಫ್ ಹಾಕ್ತಾಯಿದ್ದೀನಿ ತಿರುಗಿ. ಫುಲ್ ಮಾಡಿದ್ರೂ ಚೆನ್ನಾಗಿರುತ್ತೆ ಈ ಡಿಸೈನು. ಮತ್ತು ಇಲ್ಲಿ ನಾನು ಹಾಫ್ ಸರ್ಕಲ್ ಮಾತ್ರ, ಹಾಫ್ ಡೋನಟ್ ಮಾತ್ರ ಫಿಲ್ ಮಾಡ್ತಾಯಿದ್ದೀನಿ. ನನಗೆ ಸ್ಟಾರ್ಟಿಂಗ್ ನಾಟ್ ಬಿಟ್ಟು 13 ಕಂಬಗಳನ್ನ ನಾನಿಲ್ಲಿ ಫಿಲ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಒಂದು ಗಂಟು ಹಾಕಿ ನಾಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಬಿಟ್ಟು 13 ಕಂಬನ ನಾನು ಇಲ್ಲಿ ಹಾಕ್ಕೊಳ್ತೀನಿ. 13 ಕಂಬಗಳನ್ನ ಹಾಕ್ಕೊಳ್ಳೋಣ ಕರೆಕ್ಟಾಗಿ. 13 ಡಬಲ್ ಕ್ರೋಶಸ್ನ ಫಿಲ್ ಮಾಡ್ಕೊಂಡಿದ್ದೀನಿ, ಹಾಫ್ ಡೋನಟ್ಸ್ ಫುಲ್ಲು. ಅಲ್ಲಿಂದ 2 ಚೈನ್ ಎಕ್ಸ್ಟ್ರಾ ಹಾಕಿ ನಾರ್ಮಲಾಗಿ ನಾವು ಯಾವ ರೀತಿ ಎಂಡ್ ಮಾಡ್ತೀವಿ, ಕಟ್ ಮಾಡಿ ನೀಡಲ್ನ ಎಳ್ಕೊಂಡು ಟೈಟ್ ಮಾಡೋದು, ಅದೇ ರೀತಿ ಎಂಡ್ ಮಾಡ್ಕೊಳ್ಳೋದು. ಒಂದು 2 ಚೈನ್ಸ್ ಎಕ್ಸ್ಟ್ರಾ ಹಾಕಿದ್ದೀನಿ. ಸೊ ಅದು ಒಳಗಡೆ ಹೊಟ್ಟೋಗುತ್ತೆ, ತೋರಿಸ್ತೀನಿ ಇವಾಗ ನೆಕ್ಸ್ಟ್ ಕಲರ್ ತೊಗೊಳ್ಳೋಣ. ನೆಕ್ಸ್ಟ್ ಕಲರು ನೋಡಿ, ನಾಟ್ ಹಾಕಿದ್ದೀನಿ ಸುಮ್ಮನೆ ಗ್ರಿಪ್ಗೋಸ್ಕರ ಅಷ್ಟೇ. ಸೊ ಈ ರೀತಿ ಇಟ್ಕೊಂಡು ಸ್ವಲ್ಪ ಉದ್ದ ಬಿಟ್ಟು ಇಲ್ಲಿ 2 ಚೈನ್ಸ್ ಎಕ್ಸ್ಟ್ರಾ ಹಾಕಿದ್ನೆಲ್ಲ ಫಸ್ಟ್ ಚೈನ್ಗೆ, ಅಂದರೆ ಕಂಬದ ಮೇಲಿರೋ ಚೈನ್ಗೆ ಒಂದು ದಾರದ ಒಳಗಡೆ ನಾನು ನೀಡಲ್ನ ಪಾಸ್ ಮಾಡ್ತೀನಿ. ದಾರದ ಒಳಗಡೆ ನೀಡಲ್ ಹಾಕಿ ಸ್ಕೈ ಬ್ಲೂ ಥ್ರೆಡ್ನ ಎಳ್ಕೊಳ್ಳೋದು, ಎಕ್ಸ್ಟ್ರಾ ಥ್ರೆಡ್ನ ಎಳ್ಕೊಳ್ಳೋದು. ಈ ಸೈಡು ಎಳ್ಕೊಂಡು ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೊಳ್ಳೋದು. ಬೇಕಂದರೆ ಒಂದು ಚೈನ್ ಹಾಕೋಬೋದು ಫ್ರೆಂಡ್ಸ್, ಬೇಡ ಅಂದರೆ ಹಾಗೆ ಬಿಡ್ಬೋದು. ನಾನು ಹಾಗೆ ಡಬಲ್ ಕ್ರೋಶನ ಮತ್ತೆ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು, ರಿಂಗ್ ಒಳಗಡೆ ಹೋಗಿ ದಾರ ಅಂತಂದು 2ರಲ್ಲಿ 1 2ರಲ್ಲಿ 1. ಸೊ ಈ ರೀತಿ ಡೈರೆಕ್ಟಾಗಿ ಮಾಡ್ಕೊಳ್ತೀನಿ, ಯಾಕಂದರೆ ಹತ್ರ ಇರಬೇಕು ನಮಗೆ. ನೇವಿ ಬ್ಲೂ ಸ್ಕೈ ಬ್ಲೂ 2 ಹತ್ರ ಕಾಣಿಸ್ಬೇಕು ಥ್ರೆಡ್ಡು. ನಾವು ಎಕ್ಸ್ಟ್ರಾ ಚೈನು ಸಿಂಗಲ್ ಕ್ರೋಶೆ ಹಾಕ್ತೀವಿ ಅಂದರೆ ಅಲ್ಲಿ ಗ್ಯಾಪ್ ಬಂದುಬಿಡುತ್ತೆ. ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ಹಾಕ್ಕೊಳ್ಳಿಲ್ಲ, ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಜಸ್ಟ್ ದಾರನ ಎಳ್ಕೊಂಡು ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ನಿಮ್ಗೇನಾದ್ರು ಒಂದು ಚಿಕ್ಕ ಪುಟ್ಟ ಲೂಸ್ ಅನ್ಸಿದ್ರೆ ನಾವು ಗಮ್ ಪೇಸ್ಟ್ ಮಾಡ್ತೀವಿ ಎಲ್ಲ ಎಳೆದ್ಬಿಟ್ಟು ದಾರನ. ಸೊ ಆವಾಗ ಸ್ಟಿಫ್ನೆಸ್ ಬಂದುಬಿಡುತ್ತೆ ನಿಮಗೆ. ಇಲ್ಲ ಸೆಕೆಂಡ್ ಸ್ಟೆಪ್ ಹಾಕ್ತಿದ್ದಂಗೆ ನಿಮಗೆ ಕರೆಕ್ಟಾಗಿ ಸ್ಟಿಫ್ನೆಸ್ ಬರುತ್ತೆ. ಸೊ ಮತ್ತು ಈ ಥ್ರೆಡ್ಡಲ್ಲಿ, ಈ ಕಲರ್ ಥ್ರೆಡ್ಡಲ್ಲಿ ಕೂಡ 13 ಡಬಲ್ ಕ್ರೋಶನ ನಾನು ಫಿಲ್ ಮಾಡ್ಕೊಳ್ತೀನಿ. ಮಿಕ್ಕಿದ ಅರ್ಧ ಆರ್ಚ್ ಪೂರ್ತಿ ಬಿಟ್ಟಿದ್ವಿ ಅಲ್ಲ, 13 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಸೊ 13 ಡಬಲ್ ಕ್ರೋಶನ ನೀಟಾಗಿ ಫಿಲ್ ಮಾಡ್ಕೊಂಬಿಡೋಣ. ಸೊ ಫ್ರೆಂಡ್ಸ್, ಡೋನಟ್ ಸೈಜು
ನೀವು ಚಿಕ್ಕ ದಾರ ತೊಗೋಬೋದು, ದೊಡ್ಡ ದಾರ ತೊಗೋಬೋದು. ಸೊ ಈ ಸೈಜ್ಗೆ ನಾನು ಮೀಡಿಯಮ್ ಸೈಜ್ ಇದು. ಸೊ ಈ ಸೈಜ್ಗೆ ನಾನು 13 ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ಸಿಂಗಲ್ ಕಲರ್ ತೊಗೊಳ್ತೀವಿ ಅಂದರೆ ನೀವು 26 ಹಾಕ್ಕೊಂಬಿಡಿ. ಅರ್ಧ ತೊಗೋತೀನಿ ಕಲರ್ ಬೇರೆ ಬೇರೆ ಇರಲಿ ಅಂದರೆ ನೀವು 13 ಹಾಕ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಕಂಬಗೆ ಮೇಲೆ ಚೈನ್ ಇರುತ್ತಲ್ಲ, ಅಲ್ಲಿ ನೀಡಲ್ ಹಾಕ್ತಾಯಿದ್ದೀನಿ ನೇವಿ ಬ್ಲೂದು. ಜಸ್ಟ್ ಸ್ಕೈ ಬ್ಲೂದು ಎಳ್ಕೊಳ್ಬೇಕು ದಾರ, ಈ ಕಡೆ ಲೂಪಿಗೂ ಎಳ್ಕೊಳ್ಬೇಕು ಅಷ್ಟೇ. ಜಸ್ಟ್ ಅಟ್ಯಾಚ್ ಮಾಡೋದಷ್ಟೇ. ಸೊ ನಾವು ಗಂಪೆಸ್ ಮಾಡೋದ್ರಿಂದ ಅದೇನು ಬಿಚ್ಕೊಂಡು ಬರಲ್ಲ. ಆಮೇಲೆ ಸೆಕೆಂಡ್ ಸ್ಟೆಪ್ಪು ಬರುತ್ತೆ ಅಲ್ವಾ. ಅಟ್ಯಾಚ್ ಮಾಡಿಬಿಟ್ಟು 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಟೈಟ್ ಮಾಡ್ಕೊಳ್ಳೋಣ. ಸೊ ಜಸ್ಟ್ ಅಟ್ಯಾಚ್ ಮಾಡೋದು ಫ್ರೆಂಡ್ಸ್, ಅಲ್ಲಿ ಏನೂ ಸಿಂಗಲ್ ಕ್ರೋಶೆ ಚೈನ್ಸ್ ಏನೂ ಹಾಕಬಾರ್ದು. ಸೊ ಗ್ಯಾಪ್ ಬಿದ್ದುಬಿಡುತ್ತೆ, ಕಂಟಿನ್ಯೂ ಥರ ಕಾಣಿಸೋದಿಲ್ಲ, ಈ ರೀತಿ ಕಾಣಿಸುತ್ತೆ. ಸೊ ಇದನ್ನು ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಹಿಂದೆಗಡೆ ಗಂಪೆಸ್ ಮಾಡ್ಕೊಂಬಿಡೋಣ. ಸೊ ಸ್ಕೈ ಬ್ಲೂ ಮೇಲೆ ಸ್ಕೈ ಬ್ಲೂ ಬರೋ ಥರ, ಬ್ಲೂ ಮೇಲೆ ಬ್ಲೂ ಬರೋ ಥರ ಡೋನಟ್ ಮೇಲೆ ಗಂಪೇಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಇನ್ನೂ ಸೆಕ್ಯೂರ್ ಅನಿಸುತ್ತೆ ನಮಗೆ, ನೀಟಾಗೆ ಕುತ್ಕೊಳ್ಳುತ್ತೆ ಮತ್ತು ಅಲ್ಲಾಡೋದಿಲ್ಲ. ರಿಂಗ್ ಒಳಗಡೆ ಥ್ರೆಡ್ಡೆಲ್ಲ ಅಲ್ಲಾಡ್ತಾ ಇರುತ್ತೆ ಅಲ್ವಾ. ಸೊ ಫೋಲ್ಡ್ ಆ ಥರ ಎಲ್ಲ ಆಗೋದಿಲ್ಲ. ಸೊ ನಾನು ಬ್ಲೂ ಮೇಲೆ ಬ್ಲೂ, ಸ್ಕೈ ಬ್ಲೂ ಮೇಲೆ ಸ್ಕೈ ಬ್ಲೂ ಆ ಥರನೇ ಪೇಸ್ಟ್ ಮಾಡಿಕೊಂಡು ನೋಡಿ, ಈ ಥರ ನೀಟಾಗಿ ಕಾಣುತ್ತೆ ಫಿನಿಶಿಂಗು. ಸೊ ಈ ರೀತಿ ನಾವು ಒಂದಷ್ಟು, ನಂಗೆ ಇಲ್ಲಿ 21 ಇಡ್ಸಿದೆ ಫ್ರೆಂಡ್ಸ್ ಈ ಡಿಸೈನ್ಗೆ. ಈ ಸ್ಯಾರಿಗೆ 21 ರಿಂಗ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಕೈ ಬ್ಲೂ ಪಲ್ಲು ಇದೆ ಅಲ್ವಾ, ಸೊ ನಾನು ನೇವಿ ಬ್ಲೂ ಹಾಕ್ತಾಯಿದ್ದೀನಿ. ಬೇಸು ನೇವಿ ಬ್ಲೂ ಅಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳ್ದೆ ಅಲ್ವಾ, ಡೋನಟ್ಸ್ ಪೂರ್ತಿ ನೀವು ಒಂದು ಸಿಂಗಲ್ ಕಲರ್ ಮಾಡ್ಕೊಂಡಿದ್ರೆ ಆಪೋಸಿಟ್ ಕಲರು ಸ್ಯಾರಿಗೆ ಮಾಡ್ಕೊಳ್ಳಿ. ನಾನು ಹಾಫ್ ಆ್ಯಂಡ್ ಹಾಫ್ ಮಾಡಿದ್ದೀನಿ. ಇದು ಸ್ಯಾರಿ ಬಾಡಿ ಕಲರ್ ತೊಗೊಂಡಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗು ಕುಚ್ಚು ಕಟ್ಟೋದಕ್ಕೆ 5 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತಲ್ಲೇ ಕರೆಕ್ಟಾಗಿ ನೋಡಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಯಾರಿಗೆ ಲಾಕ್ ಆಗುತ್ತೆ. 5 ಚೈನ್ ಹಾಕಿ ಲಾಕ್ ಮಾಡಿದೆ. ಸೊ ಅಲ್ಲಿಂದ ನಾನು 6 ಚೈನ್ಸ್ ಹಾಕ್ಕೊಳ್ತೀನಿ. 6 ಚೈನ್ಸ್ ಬೇಕೆಂದರೆ ಈ 6 ಚೈನ್ ಬದಲು ಫ್ರೆಂಡ್ಸ್ 5, 6, 7 3 ಹಾಕ್ಕೋಬೋದು. ನಾನು 6 ಚೈನ್ ಹಾಕ್ತಾಯಿದ್ದೀನಿ. ಅದು ಗ್ಯಾಪ್ಗೋಸ್ಕರ, ಕುಚ್ಚು ಮತ್ತು ರಿಂಗ್ಸ್ಗೆ ಗ್ಯಾಪ್ಗೋಸ್ಕರ. ನೀವು ಕಡಿಮೆ ಗ್ಯಾಪ್ ಬೇಕಂದರೆ 5 ಚೈನ್ ಹಾಕ್ಕೊಳ್ಳಿ, ಮೀಡಿಯಮ್ ಅಂದರೆ 6, ಜಾಸ್ತಿ ಗ್ಯಾಪ್ ಬೇಕಂದರೆ 7 ಚೈನ್, ಆ ಥರ ನೀವು ನೋಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ 5 ಚೈನ್ ಕುಚ್ಚು ಕಟ್ಟೋದಕ್ಕೆ ಮತ್ತು ಗ್ಯಾಪ್ಗೋಸ್ಕರ 6 ಚೈನ್ ಹಾಕ್ಕೊಂಡಿದ್ದೀನಿ. 5, 6 ಮತ್ತು ಇವಾಗ ರಿಂಗ್ನ ತೊಗೋತೀನಿ. ರಿಂಗ್ನ ಫ್ರೆಂಡ್ಸ್ ಇವಾಗ ನಮಗೆ ಸ್ಕೈ ಬ್ಲೂ ಕೆಳಗಡೆ ಬರಬೇಕು, ನೇವಿ ಬ್ಲೂ ಬೇಸಾಗಿ ತೊಗೊಂಡಿದ್ದೀನಿ, ಮೇಲ್ಗಡೆ ಬರಬೇಕು, ಆ ರೀತಿ ಅಲ್ವಾ. ಸೊ ನಾನು ನೇವಿ ಬ್ಲೂದು ಕಂಬಗಳನ್ನ ನೋಡಿ, 1 ಇಲ್ಲಿ ಕೌಂಟ್ ಮಾಡ್ಬೋದು, 2, 3, 4, 5 ಕಂಬಗಳನ್ನ ಕೌಂಟ್ ಮಾಡ್ಕೊಳ್ಳಿ. 5 ಕಂಬ ಆದಮೇಲೆ ಬರೋ ಹೋಲು, ಕಂಬದ ಮೇಲೆ ಹೋಲ್ ಕಾಣುತ್ತೆ ನೋಡಿ, ಕಾಣ್ತಾ ಇದೆಯಾ, ಅಲ್ಲಿ ನೀಡಲ್ ಹಾಕ್ತೀನಿ. 5 ಡಬಲ್ ಕ್ರೋಶೆ ಆದಮೇಲೆ ಬರೋ ಹೋಲ್ಗೆ ನಾನು ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ಸೊ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಇದು ಅಟ್ಯಾಚ್ ಮಾಡೋದು ಈ ರೀತಿಯಾಗಿ. ಸೊ 5 ಕಂಬ ಆದಮೇಲೆ ಬರೋ ಹೋಲಿಗೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ತೀನಿ. ಮತ್ತು ಪಕ್ಕದ ಕಂಬದ ಮೇಲೆ ಹೋಲ್ ಇದೆಲ್ಲ ಫ್ರೆಂಡ್ಸ್, ಅಲ್ಲಿಗೂ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ತೀನಿ. ಒಟ್ಟು 2 ಹೋಲ್ಗೆ, ಫಸ್ಟು ಅಟ್ಯಾಚ್ ಮಾಡಿರೋ ಹೋಲ್ಗೆ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮಾಡಿದೆ, ಪಕ್ಕದ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಕಂಬದ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ಸ್ ಹಾಕಿದ್ದೀನಿ. ಈ 3 ಚೈನ್ಸ್ ಹಾಕಿದ್ಮೇಲೆ ಫ್ರೆಂಡ್ಸ್ ನೋಡಿ, ಸೇಮ್ ಯಾವ ಹೋಲ್ಗೆ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಿ ಅದೇ ಹೋಲ್ಗೆ 3 ಚೈನ್ಸ್ ಹಾಕಿದ್ಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ಅದೇ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಟೈಟ್ ಮಾಡ್ಕೋಬೇಕು. ಸೊ ನಮಗೆ ಒಂದು ಚಿಕ್ಕ ಪಿಕೋ ಥರ ಕಾಣಿಸುತ್ತೆ ಎಕ್ಸ್ಟ್ರಾ. ಮತ್ತು 3rd ಹೋಲ್ ಮೇಲೆ, ಸೆಕೆಂಡ್ ಹೋಲ್ ಮೇಲೆ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಅದೇ ಹೋಲ್ಗೆ ನಾನು ಸಿಂಗಲ್ ಕ್ರೋಶೆ ಮಾಡಿದೆ. 3rd ಕಂಬದ ಮೇಲಿರೋ ಹೋಲ್ಗೆ ನಾರ್ಮಲ್ ಸಿಂಗಲ್ ಕ್ರೋಶೆ ನೀಡಲ್ ಹಾಕಿ ದಾರನ ತಂದು 2 ದಾರ 1 ಮಾಡಬೇಕು. 4th ಹೋಲ್ಗೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಮಾಡಿ 4th ಮತ್ತೆ 3 ಚೈನ್ ಹಾಕೋಣ. ಇಲ್ಲಿ ಫ್ರೆಂಡ್ಸ್ ಫಸ್ಟ್ ಹೋಲ್ ಸಿಂಗಲ್ ಕ್ರೋಶೆ, ಸೆಕೆಂಡ್ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಮತ್ತೆ ಅದೇ ಹೋಲ್ಗೆ ಲಾಕ್ ಮಾಡ್ತೀನಿ. ಮತ್ತು 3rd ಹೋಲ್ಗೆ ಸಿಂಗಲ್ ಕ್ರೋಶೆ, 4th ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಅದೇ ಹೋಲಿಗೆ ಲಾಕ್ ಮಾಡೋದು 4th ಹೋಲ್ಗೆ. ಮತ್ತು 5th ಹೋಲ್ಗೆ ಸಿಂಗಲ್ ಕ್ರೋಶೆ, ಒಂದು ಸತಿ ಸಿಂಗಲ್ ಕ್ರೋಶೆ. 6th ಹೋಲ್ಗೆ ಅಂದರೆ ನೀಡಲ್ ಹಾಕಿದ್ದಾರಂತಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ಸ್ ಹಾಕೋಣ.
ಅದೇ ಹೋಲ್ಗೆ ಸಿಂಗಲ್ ಕ್ರೋಶೆ, ಅದೇ ಹೋಲ್ ಸೇಮ್ ಹೋಲ್, ಯಾವ ಹೋಲಿಂದ ನಾವು 3 ಚೈನ್ಸ್ ಹಾಕಿರ್ತೀವಿ ಸಿಂಗಲ್ ಕ್ರೋಶೆ ಮಾಡಿ ಅದೇ ಹೋಲ್ಗೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡಿ ಎಂಡ್ ಮಾಡ್ಕೊಳ್ಳೋದು. ಸೊ ನಮಗೆ ಒಂದು ಚಿಕ್ಕ ಪಿಕೋ ಥರ ಕಾಣುತ್ತೆ, ಎಕ್ಸ್ಟ್ರಾ ಒಂಥರ. ಇದು ವಿತೌಟ್ ಬೀಡ್ ಡಿಸೈನ್ ಅಲ್ವಾ ಫ್ರೆಂಡ್ಸ್, ಸೊ ಬೀಡ್ಸ್ ಬದಲು ನಾನು ಈ ರೀತಿ ಮಾಡಿದ್ದೀನಿ. ಮತ್ತು ನೆಕ್ಸ್ಟ್ ಹೋಲ್ಗೆ 7th ಹೋಲ್ಗೆ ಅಂದರೆ ಒಂದು ಹೋಲ್ಗೆ ನೀವು ಹಾಗೆ ಸಿಂಗಲ್ ಕ್ರೋಶೆ ಮಾಡಿ, ಒಂದು ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಅದೇ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡಬೇಕು. ಆ ರೀತಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಆ ಕಂಬದ ಮೇಲೆ ನೀಟಾಗಿ ನಿಮಗೆ ಹೋಲ್ಸ್ ಕಾಣಿಸುತ್ತೆ. ಪ್ರತಿ ಕಂಬದ ಮೇಲಿರೋ ಹೋಲ್ಗೂ ಮಿಸ್ ಮಾಡ್ದಿರ ಹಾಕಬೇಕು. ಒಂದು ಹೋಲ್ಗೆ ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಶೆನೇ ಮಾಡಿ 3 ಚೈನ್ ಹಾಕಿ, ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿಬಿಟ್ಟು ಅದೇ ಹೋಲಿಗೆ ಮತ್ತೆ ಸಿಂಗಲ್ ಕ್ರೋಶೆ, ನೋಡಿ ಅದೇ ಹೋಲಿಗೆ ಮತ್ತೆ ಸಿಂಗಲ್ ಕ್ರೋಶೆ. ಸೊ ಟೈಟ್ ಮಾಡಬೇಕು. ಅದು ನೀಟಾಗೆ ಒಂಥರ ಯು ಶೇಪ್ ಟೈಪ್ ಎಕ್ಸ್ಟ್ರಾ ಬಂದಿರೋ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಪಕ್ಕದ ಹೋಲ್ಗೆ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಸೇಮ್ ಹೋಲ್ಗೆ ಮತ್ತೆ ಸಿಂಗಲ್ ಕ್ರೋಶೆ ಅಂದರೆ ಲಾಕ್ ಮಾಡಿಬಿಡಬೇಕು. ಲಾಕ್ ಮಾಡಿ ಟೈಟ್ ಮಾಡಬೇಕು. ಟೈಟ್ ಮಾಡಿ ಮತ್ತು ನೆಕ್ಸ್ಟ್ ಹೋಲ್ಗೆ ಸಿಂಗಲ್ ಕ್ರೋಶೆ. ಸೊ ಡಿಸೈನ್ ಇಷ್ಟೇ ಫ್ರೆಂಡ್ಸ್, ಅಂದರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ನಾನು ಹೇಳ್ದೆ ಅಲ್ಲ, ಡೋನಟ್ಸ್ ಸಿಂಗಲ್ ಕಲರ್ ತೊಗೊಂಡ್ರೆ ಅಪೋಸಿಟ್ ಕಲರು ಈ ಸ್ಟೆಪ್ ಮಾಡಿ ತುಂಬ ನೀಟಾಗಿ ಬರುತ್ತೆ. ಸೊ ಈ ರೀತಿ ಹಾಫ್ ಆ್ಯಂಡ್ ಹಾಫ್ ತೊಗೊಂಡ್ರೆ ನೋಡ್ಕೊಳ್ಳಿ ಕಲರ್ ಕಾಂಬಿನೇಷನ್ ಯಾವ ರೀತಿ ಕೊಟ್ಟರೆ ಚೆನ್ನಾಗಿರುತ್ತೆ ಆ ರೀತಿ ನೀವು ಮಾಡ್ಕೋಬೋದು. ಇದೇ ರೀತಿ ಹಾಕ್ಕೊಂಡು ಹೋಗ್ತೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಈ ಥರ ಪೀಕೋ ಬರೋ ಥರ ನಾವು ಮಾಡ್ಕೋಬೇಕು. ಪೂರ್ತಿ ನಾನು ಆರ್ಚ್ ಕಂಪ್ಲೀಟ್ ಮಾಡ್ತೀನಿ. ಅಂದರೆ ಸ್ವಲ್ಪ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಆ ನೇವಿ ಬ್ಲೂ ಮೇಲೆ ಈ ಕಡೆ 3 ಬಂದಿದೆ ಅಲ್ವಾ, ಆ ಕಡೆನೂ 3 ಬರೋ ಥರ ಹಾಕಿ ಇವಾಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನಾನು ಲಾಕ್ ಮಾಡ್ತೀನಿ. ಸ್ವಲ್ಪ ಕಂಬಗಳ ಮೇಲೆ ಹೋಲ್ಸು ಹಾಗೆ ಬಿಡಬೇಕು. ಒಟ್ಟು 11 ಪಿಕೋಸ್ ಹಾಕಿದ್ದೀನಿ. ನಮಗೆ 26 ಕಂಬಗಳಾದರೆ 13 ಪಿಕೋಸ್ ಬರಬೇಕಲ್ವಾ, ನಾನು 2ಕ್ಕೆ ಜಾಗ ಬಿಟ್ಬಿಟ್ಟು 11 ಪಿಕೋಸ್ ಬರೋ ಥರ ಮಾಡಿದ್ದೀನಿ. ಸೊ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಂಚೂರು ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಚೂರು ಒಳಗಡೆಗೆ ಅಟ್ಯಾಚ್ ಮಾಡಿಬಿಡ್ತೀನಿ ಸ್ಯಾರಿಗೆ. ಅಂದರೆ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ ಅಷ್ಟೇ. ಅಲ್ಲಿಂದ 6 ಚೈನ್. ಸೊ ಗ್ಯಾಪ್ಗೋಸ್ಕರ ಕುಚ್ಚಿಗೆ ಮತ್ತು ಈ ಡೋನಟ್ಸ್ಗೆ ಗ್ಯಾಪ್ಗೋಸ್ಕರ 6 ಚೈನ್ ಹಾಕಿದ್ದೀನಿ. ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡೋದು. ಮತ್ತು 5 ಚೈನ್. ಸೊ ಈ ರೀತಿ ಕಾಣಿಸುತ್ತೆ ನಮಗೆ ಡೋನಟ್ಸು ವಿತೌಟ್ ಬೀಡ್ ಡಿಸೈನ್ ಫ್ರೆಂಡ್ಸ್. ಇದು ಲಾಸ್ಟಲ್ಲಿ ಒಂದು ಸಿಂಗಲ್ ಬೀಡ್ ಹಾಕಿದ್ದೀನಿ, ಬೇಡ ಅಂದರೆ ಹಾಗೆ ಬಿಡ್ಬೋದು. ಯಾರಿಗೆ ವಿತೌಟ್ ಬೀಡ್ ಡಿಸೈನ್ಸ್ ಬೇಕೋ ಡಿಫ್ರೆಂಟಾಗಿ ಇದನ್ನು ಟ್ರೈ ಮಾಡ್ಕೋಬೋದು. ಸೊ ಯಾವಾಗಲೂ ನಾವು ಬೀಡ್ಸ್ನೇ ಅರೌಂಡ್ ಡೋನಟ್ಸ್ ಫುಲ್ ರೌಂಡಾಗಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಲ್ಲ, ಇದು ವಿತೌಟ್ ಬೀಡ್. ಮತ್ತು ಇವಾಗ 5 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 6 ಚೈನ್. ಫ್ರೆಂಡ್ಸ್ ಹೇಳ್ದೆ ಅಲ್ಲ, ನಾನು ಗ್ಯಾಪ್ ಜಾಸ್ತಿ ಬೇಕಂದರೆ 7 ಹಾಕ್ಕೊಳ್ಳಿ, ಗ್ಯಾಪ್ ಇನ್ನೂ ಕಡಿಮೆ ಬೇಕು ನಿಮಗೆ ಕುಚ್ಚಿಗೆ ಡೋನಟ್ಸ್ಗೆ ಅಂದರೆ 5 ಹಾಕ್ಕೊಳ್ಳಿ. ಒಟ್ಟು ಸ್ಟಾರ್ಟಿಂಗ್ ಮಾತ್ರ 5, 6 2 ಸತಿ ಹಾಕಿದ್ದೀನಿ ಡೋನಟ್. ಮತ್ತು ಪ್ರತಿ ಡೋನಟ್ ಮಧ್ಯದಲ್ಲಿ 6, 5, 6 6, 5, 6 ಆ ಥರ ಚೈನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗಲೂ ಅಷ್ಟೇ ಡೋನಟ್ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋಬೇಕು. ನಾವು 5 ಕಂಬಗಳನ್ನ ನೇವಿ ಬ್ಲೂಯಿಂದ 5 ಕಂಬ ಕೌಂಟ್ ಮಾಡ್ಕೊಳ್ಳೋಣ. 1, 2, 3, 4, 5 5 ಡಬಲ್ ಕ್ರೋಶೆ. 1, 2, 3, 4, 5 5th ಡಬಲ್ ಕ್ರೋಶೆ ಆದಮೇಲೆ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ, ಅಲ್ಲಿಗೆ ನೀಡಲ್ನ ಹಾಕಿ ದಾರಾನ ಎಳ್ಕೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ತೀನಿ. ಟೈಟ್ ಮಾಡ್ಕೋಬೇಕು, ಲೂಸ್ ಬಿದ್ದುಬಿಡುತ್ತೆ. ಸೊ ಟೈಟ್ ಮಾಡ್ಕೊಳ್ತೀನಿ. ಮತ್ತು ಪಕ್ಕದ ಕಂಬದ ಮೇಲಿರೋ ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಹೋಲಿಗೆ ಸಿಂಗಲ್ ಕ್ರೋಶೆ ಮಾಡಿ ಮಾಡಿಬಿಟ್ಟು ಇವಾಗ ಸೆಕೆಂಡ್ ಹೋಲ್ಗೆ ಸಿಂಗಲ್ ಕ್ರೋಶೆ ಅಲ್ವಾ ಆಗಿರೋದು, 3 ಚೈನ್ಸ್ ಹಾಕಬೇಕು. ಅಟ್ಯಾಚ್ ಮಾಡೋದು 1 ಸಿಂಗಲ್ ಕ್ರೋಶೆ, ಇದು ಸೆಕೆಂಡ್ ಸಿಂಗಲ್ ಕ್ರೋಶೆ. ಇದಕ್ಕೆ 3 ಚೈನ್ಸ್ ಹಾಕಿ ಸೇಮ್ ಹೋಲ್ಗೆ
ಮತ್ತು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೇಮ್ ಯಾವುದಕ್ಕೆ ತೊಗೊಂಡಿರ್ತೀವೋ ಅದೇ ಹೋಲ್ಗೆ ಸಿಂಗಲ್ ಕ್ರೋಶೆ ಮಾಡಿ ಟೈಟ್ ಮಾಡಬೇಕು. ಅಂದರೆ ಸ್ವಲ್ಪ ದಾರನ ಎಳ್ಕೊಂಡ್ರೆ ಲೆಫ್ಟ್ ಹ್ಯಾಂಡ್ದು ಟೈಟ್ ಆಗೋಗುತ್ತೆ. ಮತ್ತು ಥರ್ಡ್ ಹೋಲ್ಗೆ ಅಂದರೆ ಪಕ್ಕದ ಹೋಲ್ಗೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸಾರಿ ಫ್ರೆಂಡ್ಸ್, ಇದು ಪಕ್ಕದಲ್ಲಿ ಸೇಮ್ ಹೋಲ್ಗೆ ನಾನು 2 ದಾರ ಸೇರಿ 1 ಮಾಡಿ ಟೈಟ್ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಹೋಲ್ಗೆ ನಾರ್ಮಲ್ ಸಿಂಗಲ್ ಕ್ರೋಶೆ ಅಂದರೆ ಬರೀ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡೋದು. ಮತ್ತು ಪಕ್ಕದಲ್ಲಿ ಕೂಡ ಅದೇ ರೀತಿ ಮಾಡಿ 3 ಚೈನ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶೆ. ಸೊ ನಿಮ್ಗೆ ಯಾವ್ದಾದ್ರು ಬೀಡ್ ಅಟ್ಯಾಚ್ ಮಾಡಬೇಕು ಅಂದರೆ ಫ್ರೆಂಡ್ಸ್, ನೀವು ಒಂದು ಈ ಥರ ಪಿಕೋ ಮಾಡಿಬಿಟ್ಟು ಮಧ್ಯದಲ್ಲಿ ಸೆಕೆಂಡ್ ಚೈನ್ ಮಾಡ್ತೀವಲ್ಲ, ಅಲ್ಲಿ ಕೂಡ ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ವಿತೌಟ್ ಬೀಡೇ ಬೇಕು ಅಂತ ಹೇಳಿದ್ದಕ್ಕೆ ನಾವು ವಿತೌಟ್ ಬೀಡೇ ಮಾಡಿದ್ದೀನಿ. ಸೊ ಬೀಡ್ ಹಾಕಿದ್ರೂ ಇದರಲ್ಲಿ ಲುಕ್ ಬರುತ್ತೆ. ಮತ್ತು 3 ಚೈನ್ ಹಾಕಬೇಕು. ಸೇಮ್ ಹೋಲಲ್ಲಿ ನಾನು 2 ದಾರ ಸೇರಿ 1 ಮಾಡಿ ಟೈಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಿಮ್ಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಸೇಮ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡೋದು. ಸೊ ಈಸಿ ಇದೆ. ಸೊ ಹಾಕಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೆಕೆಂಡ್ ಸ್ಟೆಪ್ಪು, ಇನ್ನು ಅಂಥ ಫಾಸ್ಟಾಗಿ ಆಗುತ್ತೆ ಅಂತ ನಾನು ಹೇಳಲ್ಲ. ಹಂಗಂತ ತುಂಬ ಕಷ್ಟವೂ ಇಲ್ಲ ಫ್ರೆಂಡ್ಸ್, ಆರಾಮ್ಸಾಗಿ ಹಾಕ್ಕೊಳ್ಬೋದು. ಸ್ವಲ್ಪ ಟೈಮ್ ತೊಗೊಂಡ್ರೂ ಆರಾಮಾಗೆ ಹಾಕ್ಕೊಂಡು ಹೋಗ್ಬೋದು. ಈಸಿ ಇದೆ ಡಿಸೈನು. ಒಂದು ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಸಿಂಗಲ್ ಕ್ರೋಶೆ ಮಾಡೋದು ಅಷ್ಟೇ. ಸೊ ಲಾಸ್ಟಲ್ಲಿ ನೋಡಿ 11 ಪಿಕೋಸ್ ಆಯ್ತಲ್ವಾ, ಲಾಸ್ಟಲ್ಲಿ ಎಕ್ಸ್ಟ್ರಾ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿ ನಾನು ಸಾರಿ ಕೂಡ ಅಟ್ಯಾಚ್ ಮಾಡ್ತೀನಿ, ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಅಟ್ಯಾಚ್ ಮಾಡಿ ಮತ್ತು ನಾನಿಲ್ಲಿ 6 ಚೈನ್ ಹಾಕೋತೀನಿ ಸ್ಟಾರ್ಟಿಂಗು. ಅಂದರೆ ಡೋನಟ್ಸ್ ಆದ ತಕ್ಷಣ 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತು 5, 6 ಚೈನ್ಸ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು, ಕಂಟಿನ್ಯೂ ಮಾಡಿಕೊಂಡು. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡೋನಟ್ಸ್ ಅಟ್ಯಾಚ್ ಆದಮೇಲೆ. ಸೊ ನಿಮಗೆ ಯಾವ ರೀತಿ ನಿಮ್ಮ ಕ್ರಿಯೇಟಿವಿಟಿ ಈ ಥರ ನೀವು ಡೆಕೋರ್ ಮಾಡ್ಕೋಬೋದು. ಇದಕ್ಕೆ ಬೇಕಾದ್ರೆ ಗೋಲ್ಡನ್ ಬಾಲ್ ಚೈನ್ ಸೂಟ್ ಆಗುತ್ತೆ. ಆ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ನಾನು ಗೋಲ್ಡನ್ ಬೀಡ್ ಕೂಡ ಸ್ಟಿಕ್ ಮಾಡ್ತೀನಿ ಫ್ರೆಂಡ್ಸ್. ಬೇಡ ಅಂದವರು ಹಾಗೆ ಬಿಡಿ. ಸೊ ನಾನು ಕೇಳಿ ಅಂದರೆ ಕಸ್ಟಮರಿಗೆ ಕೇಳಿಬಿಟ್ಟು ಒಂದೇ ಒಂದು ಬೀಡನ್ನ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ. ಜಸ್ಟ್ ಪೇಸ್ಟ್ ಮಾಡೋದಷ್ಟೇ, ಸ್ಟಿಚ್ ಏನು ಮಾಡಲ್ಲ ನಾನು. ಜಸ್ಟ್ ಗಮ್ ಪೇಸ್ಟ್ ಮಾಡೋದು. ಈ ಥರ ಗಮ್ ಹಾಕಿಬಿಟ್ಟು ಒಂದೊಂದು ಬೀಡನ್ನ ಅಂದರೆ ಹೋಲ್ ಕಾಣಿಸ್ತೀರ ಬೀಡನ್ನ ಇಟ್ಕೊಳ್ಳಿ. ನೋಡಿ ಲಾಸ್ಟ್ವರೆಗೂ ಇದೇ ರೀತಿ ಹಾಕ್ಕೊಬಂದಿದ್ದೀನಿ. ಲಾಸ್ಟಲ್ಲಿ ಅಷ್ಟೇ 6, 5, 6 ಚೈನು ಹಿಡಿಸ್ತು. ನನಗೆ 6, 5 ಆಗಿರೋ ಸಾಕಿತ್ತು, ಬಟ್ ಸ್ಪೇಸ್ ಉಳಿತಂದ ಮತ್ತೆ ಹಾಕಿದ್ದೀನಿ ಚೈನ್ಸು. ಎಕ್ಸ್ಟ್ರಾ 2 ಚೈನ್ಸ್ ಹಾಕಿ ಕಟ್ ಮಾಡಿ ಎಂಡ್ ಮಾಡಿರೋದು. ಈ ರೀತಿ ಕಾಣಿಸ್ತಾ ಇದೆ. ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಇದು. ಸೊ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಕುಚ್ಚು ಕಟ್ಟಿದ್ದೀನಿ, 157 ದಾರ ಸುತ್ತಕೊಂಡು ಬೇಬಿ ಕುಚ್ಚು ಮಾಡಿದ್ದೀನಿ. ಸೊ ನಾನು ಡೋನಟ್ಸ್ ಅಷ್ಟು ಲೆಂತಿಯಾಗಿ ತೊಗೊಂಡಿಲ್ಲ ಫ್ರೆಂಡ್ಸ್, ಬೇಬಿ ಕುಚ್ಚು ಮಾಡಿರೋದು. ತುಂಬ ನೀಟಾಗಿ ಕಾಣುತ್ತೆ ಬೇಬಿ ಕುಚ್ಚು ಮತ್ತು ಬಿಗ್ ಡೋನಟ್ಸ್ ಟೈಪು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಪೀಚ್ ಕುಂದನ್ ಕೂಡ ಇಟ್ಟಿದ್ದೀನಿ ನೋಡಿ, ಇನ್ನೂ ಪೇಸ್ಟ್ ಮಾಡಿಲ್ಲ. ಬೇಕಂದರೆ ಇದು ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಾನು ಕಸ್ಟಮರಿಗೆ ಕೇಳಿಬಿಟ್ಟು ಪೇಸ್ಟ್ ಮಾಡಿಕೊಡ್ತೀನಿ. ಇಲ್ಲಾಂದರೆ ಹಾಗೆ ಕೂಡ ನೀವು ಬಿಡ್ಬೋದು. ಈ ಸೈಡ್ ಹಾಗೆ ಬಿಟ್ಟಿದ್ದೀನಿ ನೋಡಿ, ಹಾಗೆ ಕೂಡ ನೀವು ಈ ಥರ ಬಿಡ್ಬೋದು. ಇದರಲ್ಲಿ ತುಂಬ ಚಾಯ್ಸಸ್ ಇದೆ. ವಿತೌಟ್ ಬೀಡು ಇಟ್ಕೋಬೋದು, ಕುಂದನ್ ಅಣಿಸ್ಕೋಬೋದು, ಇಲ್ಲಾಂದರೆ ಈ ಥರ ಸೆಂಟ್ರಲ್ ಬೀಡ್ ಕೂಡ ಇಟ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ನೀವು 900 ಅರೌಂಡ್ ಹೇಳ್ಬೋದು. ಪ್ಲೇಸ್ ಡಿಪೆಂಡ್ಸ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೊಳ್ಳಿ. 9ವರೆಗೂ ಚಾರ್ಜ್ ಮಾಡ್ತಾರೆ. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕಾಂಬಿನೇಷನ್ ಚೆನ್ನಾಗಿದ್ದಷ್ಟು ವರ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.